ಜನ್ನ ಹೊಯ್ಸಳರ ಕಾಲದ ಪ್ರಸಿದ್ಧ ಕವಿ. ಇವನಿಗೆ ಕವಿಚಕ್ರವರ್ತಿ ಎಂಬ ಬಿರುದಿತ್ತು. ಈತನ ಪ್ರಸಿದ್ಧ ಕಾವ್ಯಗಳಲ್ಲಿ ಯಶೋಧರ ಚರಿತೆ ಹಾಗೂ ಅನಂತನಾಥ ಪುರಾಣ. ಆದ್ರೆ ಇವತ್ತು ನಾವು ಯಶೋಧರ ಚರಿತೆ ಬಗ್ಗೆ ತಿಳಿದುಕೊಳ್ಳೋಣ. ರಾಜಪುರ ಎಂಬ ಮಹಾನಗರದಲ್ಲಿ ಕಥೆ ಶುರುವಾಗುತ್ತದೆ. ಅದು ಬಹಳ ಶ್ರೀಮಂತ ನಗರ. ದೊಡ್ಡ ದೊಡ್ಡ ಅರಮನೆಗಳು, ಕಣ್ಣು ತುಂಬುವ ವಜ್ರ ವೈಡೂರ್ಯ, ಶ್ರೀಮಂತ ದೇವಾಲಯಗಳು, ಹೇಳಲು ಸಾಧ್ಯವಿಲ್ಲದಷ್ಟು ಸಂಪತ್ತು. ಆ ರಾಜ್ಯದ ರಾಜನ ಹೆಸರು ಮಾರಿದತ್ತ. ಆದರೆ ಅವನಿಗೆ ಒಂದು ದೊಡ್ಡ ದೌರ್ಬಲ್ಯ ಇತ್ತು. ಅವನು ಚಂಡಮಾರಿ ದೇವಿಯ ಮೇಲೆ ಅಂಧಭಕ್ತಿ ಹೊಂದಿದ್ದನು. ಆತನ ಪ್ರಕಾರ ಚಂಡಮಾರಿ ದೇವಿಗೆ ನರಬಲಿ ಕೊಟ್ಟರೆ ಆಕೆಯು ಸಂತೋಷವಾಗಿರುತ್ತಾಳೆ ಎಂಬ ಭ್ರಮೆ. ಆದ್ದರಿಂದ ಜನರು ಭಯದಿಂದ ಬದುಕುತ್ತಿದ್ದರು. ಒಮ್ಮೆ ದೇವಿಯ ಜಾತ್ರೆ ಬರುತ್ತದೆ. ಬಲಿಗಾಗಿ ಮನುಷ್ಯರನ್ನು ತರಲು ಚಂಡಕರ್ಮ ಎಂಬ ಸೇವಕ ಹೊರಡುತ್ತಾನೆ. ಅವನು ಕಾಡಿನಲ್ಲಿ ಇಬ್ಬರು ಮಕ್ಕಳನ್ನು ಕಾಣುತ್ತಾನೆ. ಅವರ ಹೆಸರು ಅಭಯರುಚಿ ಹಾಗೂ ಅಭಯಮತಿ. ಇವರನ್ನು ಚಂಡಕರ್ಮ ಅವರನ್ನು ಹಿಡಿದು ರಾಜನ ಮುಂದೆ ತರುತ್ತಾನೆ. ಬಲಿಪೀಠದ ಸುತ್ತ ಭಯಂಕರ ಬೆಂಕಿ, ರಕ್ತವಿದ್ದರೂ ಬಹಳ ಶಾಂತ ಸ್ವಭಾವದಲ್ಲಿ ಮಕ್ಕಳು ಇರುತ್ತಾರೆ. ಮಾರಿದತ್ತ ಆಶ್ಚರ್ಯದಿಂದ ಕೇಳುತ್ತಾನೆ, ನಿಮಗೆ ಮರಣದ ಭಯವಿಲ್ಲವೇ? ಅಭಯರುಚಿ ಉತ್ತರಿಸುತ್ತಾನೆ, ಧರ್ಮದಿಂದ ಬದುಕಿದವನಿಗೆ ಮರಣದ ಭಯವಿಲ್ಲ. ಈ ಮಾತು ರಾಜನ ಮನಸ್ಸನ್ನು ತಟ್ಟುತ್ತದೆ. ರಾಜನು ಅವರ ಜೀವ ಉಳಿಸುತ್ತಾನೆ. ನೀವು ಯಾರು ಎಂದು ಕೇಳುತ್ತಾನೆ. ಅಭಯರುಚಿ ತಮ್ಮ ಪೂರ್ವಜನ್ಮ ಕಥೆಯನ್ನು ಹೇಳಲು ಆರಂಭಿಸುತ್ತಾನೆ. ಯಾರು ಈ ಅಭಯಮತಿ, ಅಭಯಾರುಚಿ? ಅವರಿಂದಲೇ ಶುರುವಾಯ್ತಾ ಈ ಯಶೋಧರ ಚರಿತೆ ಎಂದು ಮುಂದಿನ ಭಾಗದಲ್ಲಿ ತಿಳಿಯೋಣ. ನಮಸ್ಕಾರ. ಮತ್ತೆ